ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇಲ್ಲೇ ಭದ್ರಾವತಿ ಪಕ್ಕದಲ್ಲೇ ಇರೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಅತ್ತೆಗೆ ಹುಷಾರಿಲ್ಲದೆ ಇರೋ ಕಾರಣ ಅವರು ಬರ್ತೀನಿ ಅಂತ ಬೇಡ್ಕೊಂಡಿದ್ರಂತೆ. ಅದಕ್ಕೆ ಮನೇಲಿರೋರು ಎಲ್ಲರೂ ಹೊರಟಿದ್ವಿ. ರೆಡಿಯಾಗಿ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ನಾವು ಆಟೋದಲ್ಲಿ ಹೋಗಬೇಕು ಅಂತ ಆಟೋ ಅಂಕಲ್ಗೆ ಫೋನ್ ಮಾಡಿಕೊಂಡು ಹೊರಟಿದ್ವಿ. ಆಟೋ ಕೂಡ ಬಂತು, ಹೊರಟು ಬರ್ತಾಯಿದ್ವಿ. ರೋಡಲ್ಲೆಲ್ಲ ತುಂಬ ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿತ್ತು. ಬಿಸಿಲಿತ್ತು, ನಾವು ಹೋಗ್ಬೇಕಾದ್ರೆ ಅಷ್ಟೇನು ಬಿಸಿಲಿರಲಿಲ್ಲ, ಮಳೆ ಕೂಡ ಬರ್ತಿರಲಿಲ್ಲ. ಹೋಗ್ತಾಯಿದ್ವಿ. ಇವರೇ ನಮ್ಮ ಅತ್ತೆ, ಇವರು ನಮ್ಮ ದೊಡ್ಡತ್ತೆ, ನಮ್ಮ ಅತ್ತೆನ ಅಕ್ಕ, ಇದು ನನ್ನ ಪುಟಾಣಿ ಮಗು. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿ ಹಸಿರು ಎಲೆಗಳಿಂದ ತುಂಬ ಚೆನ್ನಾಗಿತ್ತು. ನೇಚರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ಇನ್ನೇನು ದೇವಸ್ಥಾನ ಕೂಡ ಹತ್ರದಲ್ಲೇ ಇದೆ. ದೇವಸ್ಥಾನ ಕೂಡ ಬಂತು. ಇದು ರೋಡ್ ಸೈಡಲ್ಲೇ ಆಗಿರೋ ದೇವಸ್ಥಾನ, ಉದ್ಭವ ಗಣಪತಿ ಅಂತ. ಭದ್ರಾವತಿಯಿಂದ ಒಂದು 20 ಕಿಲೋಮೀಟರ್ಸ್ ದೂರದಲ್ಲಿದೆ. ನನ್ನ ಮಗು ಆಟೋಯಿಂದ ಇಳಿದು ಹಾಕ್ತಾನೆ ಆಟಾಡ್ತಾ ಇದ್ದ. ಒಳಗಡೆ ಹೋದ್ವಿ. ದೇವಸ್ಥಾನ ಒಳಗಡೆನೇ ಮರ ಇದೆ. ದೇವಸ್ಥಾನದ ಒಳಗಡೆ ಹೋಗಿ ನನ್ನ ಮಗುನ ಸ್ವಲ್ಪ ಆಟ ಆಡಿಸ್ತಾ ಇದ್ದರು. ನಾನು ಪೂಜೆ ಮಾಡೋಣ ಅಂತ ಒಳಗೋಗಿದ್ದೆ. ನೀವೇ ನೋಡ್ತಿದ್ದೀರಾ ಇಲ್ಲಿ ದೇವರು ಯಾವ ಥರ ಇದೆ ಅಂತ. ಉದ್ಭವ ಗಣಪತಿ ಇದು ಚಿಕ್ಕದಿತ್ತಂತೆ, ಇವಾಗ ಅದಾಗದೇ ಬೆಳೀತಾ ಇರೋದಂತೆ. ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ನನ್ನ ಮಗು ತುಂಬ ಚೆನ್ನಾಗಿ ಆಟ ಆಡ್ತಿದ್ದ ದೇವಸ್ಥಾನದ ಒಳಗಡೆ. ಅವನಿಗೆ ಮನೆಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಹೀಗೆ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಹೊರಗೆ ಬರ್ತಿರುವಾಗ ಒಂದು ನಾಯಿ ಮರಿ ಚೆನ್ನಾಗಿತ್ತು ಪಾಪ, ಅದು ನಮ್ಮ ಹಿಂದಿಂದನೇ ಬರ್ತಾಯಿತ್ತು. ಇನ್ನೇನು ಮಾಡೋದು ಅಂತ ಒಂದು ಬಿಸ್ಕೆಟ್ನ ಹಾಕಿ ಹೊರಟ್ವಿ ಮನೆಗೆ ಹೋಗೋಣ ಅಂತ. ಇದಾಗಿರುತ್ತೆ ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.